ईशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ತದಸ್ತ್ರ ವೀರ್ಯೇಣ ವಿಮೋಹಿತಾಸ್ತೆ ಪರಸ್ಪರಂ ಕೃಷ್ಣ ಪಾರ್ಥಾವಿತಿ ಸ್ಮ ಜಗ್ನುಸ್ತದಾ ವಾಸವಿಸ್ತಾನ್ ವಿಸೃಜ್ಯ ಪ್ರಾಗ್ಜ್ಯೋತಿಷಂ ಹಂತುಂ ಇಹಾಭ್ಯಯಾದೃತಂ. ಕೃಷ್ಣನ ಸಂದೇಶದಂತೆ ಚಿಂತನೆಯಂತೆ ಅರ್ಜುನ ಭಗದತ್ತನನ್ನ ಸಂಹಾರ ಮಾಡಬೇಕು ಅಂತ ಬರ್ತಾನೆ. ದಾರಿಯಲ್ಲಿ ತ್ರಿಗರ್ತರು ಅಂತ ಬರ್ತಾರೆ. ಅವರನ್ನ ಅರ್ಜುನ ಸೋಲಿಸಿ ಮುಂದಕ್ಕೆ ಬಂದ ಅಂತ ಹೇಳಿದರು. ಅಂದ್ರೆ ತ್ವಷ್ಟೃ ಅಸ್ತ್ರ, ತ್ವಷ್ಟೃ ದೇವತೆಯಾದ ಒಂದು ಅಸ್ತ್ರವನ್ನ ಆ ತ್ರಿಗರ್ತಲ ಮೇಲೆ ವಿಸರ್ಜನೆ ಮಾಡಿದ, ಪ್ರಯೋಗ ಮಾಡಿದ ಹಾಗೆ ಅಂತ ನೋಡಿದ್ದೀವಿ. ಅದಾದ್ಮೇಲೆ ಏನಾಯ್ತು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ತಸ್ಯ ಅಸ್ತ್ರಸ್ಯ ವೀರ್ಯೇಣ, ಆ ತ್ವಷ್ಟೃ ಅಸ್ತ್ರದ ಅಂದ್ರೆ ಸಂಮೋಹನ ಅಸ್ತ್ರ, ಅದರ ಪ್ರಭಾವದಿಂದ ತ್ರಿಗರ್ಥಾಖ್ಯಾಹ ಅಸುರಾಹ, ತ್ರಿಗರ್ತರು ಎನ್ನತಕ್ಕ ಅಸುರರು ವಿಮೋಹಿತಾ ಸಂತಹ, ಅವರಿಗೆ ಮೋಹ ಉಂಟಾಯಿತು. ಕೃಷ್ಣ ಪಾರ್ಥೌ ಅಯಂ ಕೃಷ್ಣ ಅಯಂ ಪಾರ್ಥಃ ಇತಿ ಬುದ್ಧ್ಯ ಪರಸ್ಪರಂ ಅನ್ಯೋನ್ಯಂ ಯದಾ ಜಗ್ನುಃ. ಅಲ್ಲಿರುವ ಜನರಿಗೆ ಅವರ ಮಧ್ಯದಲ್ಲೇ ಯದ್ಯಪಿ ಇರೋದು ಅಸುರರು, ಆದ್ರೆ ಅವರು ಕಂಡದ್ದು ಅರ್ಜುನನಂತೆ, ಕೃಷ್ಣನಂತೆ ಕಂಡ್ರು. ಅದರಿಂದ ಇವನೇ ಅರ್ಜುನ, ಇವನೇ ಕೃಷ್ಣ, ಇವನನ್ನು ಹೊಡಿಬೇಕು ಅಂತ ಪರಸ್ಪರ ಅಸುರರೇ ಹೊಡೆದಾಡಿಕೊಂಡು ಅಲ್ಲಿ ದೇಹ ಬಿಟ್ರು ಹಾಗೆ ಅಂತ. ಇದು ಸಂಮೋಹನಾಸ್ತ್ರ ಮಾಡುವ ಕೆಲಸ, ಇದು ಮೋಹವನ್ನು ಉಂಟು ಮಾಡತಕ್ಕದ್ದು. ಆ ರೀತಿಯಾದ ಒಂದು ಸಂಮೋಹನಾಸ್ತ್ರದಿಂದ ಅರ್ಜುನ ಅವರನ್ನೆಲ್ಲ ಸಂಹಾರ ಮಾಡಿದ. ತದಾ ವಾಸವಿಹಿ, ಆಗ ಅರ್ಜುನನು ತ್ರಿಗರ್ತಾನ್ ವಿಸೃಜ್ಯ, ಆ ತ್ರಿಗರ್ತರನ್ನು ಬಿಟ್ಟು ಪ್ರಾಗ್ಜ್ಯೋತಿಷಂ ಹಂತುಂ, ಭಗದತ್ತನನ್ನು ಸಂಹಾರ ಮಾಡಬೇಕು ಹಾಗೆ ಅಂತ ರಣಭೂಮಿಗೆ ಬರ್ತಾನೆ. ವಿಸೃಜ್ಯ ಭೀಮಂ ಸಚ ಪಾರ್ಥಮೇವ ಯಯೋ ಗಜ ಸ್ಕಂಧ ಗತೋ ಗಜಂ ತಂ ಸಂಚೋದಯಾಮಾಸ ರಥಾಯ ತಸ್ಯ ಚಕ್ರೇಪಸವ್ಯಂ ಹರಿರೇನಮಾಶು. ಆ ಭಗದತ್ತನು ಭೀಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಅಂತ ನಾವು ನೋಡಿದ್ದೀವಿ ಹಿಂದೆ. ಆ ಭೀಮನನ್ನು ಬಿಟ್ಟು ಅರ್ಜುನನ ಹತ್ರ ಬರ್ತಾನೆ. ಗಜಸ್ಕಂದಗತಃ, ಸುಪ್ರತೀಕ ಎನ್ನುವ ಆನೆ ಮೇಲೆ ಕುಳಿತುಕೊಂಡವನಾಗಿ ಆ ಭಗದತ್ತ ಬರ್ತಾನೆ. ತಸ್ಯ ಅರ್ಜುನಸ್ಯ ರಥಾಯ, ರಥಕ್ಷೇಪಣಾರ್ಥಂ ಸಂಬೋಧಯಾಮಾಸ, ಅರ್ಜುನನನ್ನು ಕೂಡ ಕರಿತಾನೆ. ಹರಿಹಿ ಶ್ರೀಕೃಷ್ಣ ಏನಂ ರಥಂ ಗಜಂ ವಾ ಅಪಸವ್ಯಂ ಚಕ್ರೆ ಗಜಂ ಮಧ್ಯೆ ಕೃತ್ವ ಭ್ರಾಮಯಾಮಾಸ ಅಂತ ಹೇಳ್ತಾರೆ. ಆಗ ಪರಮಾತ್ಮ ಆ ಭಗದತ್ತನಿಗೂ ಕೂಡ ಒಂದು ಭ್ರಮೆಯನ್ನು ಕೂಡ ಉಂಟು ಮಾಡ್ತಾನೆ. ಗಜಂ ಮಧ್ಯೆ ಕೃತ್ವ, ಆನೆಯನ್ನ ಮಧ್ಯದಲ್ಲಿ ಮಾಡಿ ಒಂದು ಮೋಹವನ್ನು ಕೂಡ ಉಂಟು ಮಾಡ್ತಾ ಇದ್ದಾನೆ. ಮನೋಜವೇನೈವ ರಥೇ ಪರೇಣ ಸಂಭ್ರಾಮ್ಯಮಾಣೆ ನತು ತಂ ಗಜಂ ಸಹ ಪ್ರಾಪ್ತುಂ ಶಶಾಖಾತ ಶರೈಸು ತೀಕ್ಷ್ಣೈಃ ಅಭ್ಯರ್ದಯಾಮಾಸ ನೃಪಂ ಸ ವಾಸವಿಃ. ಅಷ್ಟು ವೇಗವಾಗಿ ಕೃಷ್ಣ ರಥವನ್ನು ಓಡಿಸಿ ಮೋಹವನ್ನು ಉಂಟು ಮಾಡಿದ್ದಾನೆ. ಮನೋಜವೇನ, ಮನೋವೇಗೇನ ರಥೇ ವರೇಣ ಕೃಷ್ಣೇನ ಸಂಭ್ರಾಮ್ಯಮಾಣಃ ಸತಿ, ಅಷ್ಟು ವೇಗವಾಗಿ ಕೃಷ್ಣ ಆ ರಥವನ್ನ ಓಡಿಸ್ತಾ ಇದ್ದಾನೆ. ಅದರಿಂದ ಆನೆಗೆ ಒಂದ್ಸಲ ತಲೆ ಸುತ್ತಂತೆ ಬಂತು. ಅದಕ್ಕೆ
ಸಂಭ್ರಾಮ್ಯಮಾಣೆ ಸತಿ ಸಹ ಗಜಃ ತಂ ರಥಂ ಪ್ರಾತುಂ ನ ಶಶಾಕ್. ಅದರಿಂದ ಆ ಆನೆಗೆ ಆ ರಥವನ್ನ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಫಾಸ್ಟ್ ಆಗಿ ಕೃಷ್ಣ ರಥವನ್ನ ಓಡಿಸಿದ್ದಕ್ಕೆ ಆ ಆನೆಗೆ ಏನಾಯ್ತು, ರಥದ ಹತ್ರ ಬರ್ಲಿಕ್ಕಾಗಿಲ್ಲ. ಅದಾದ ಮೇಲೆ ವಾಸವಿಹಿ ಅರ್ಜುನ ತೀಕ್ಷ್ಣೈಹಿ ಶರೈಹಿ, ತೀಕ್ಷ್ಣವಾದ ಬಾಣಗಳಿಂದ ಆ ಭಗದತ್ತನನ್ನ ಚೆನ್ನಾಗಿ ಹೊಡಿತಾನೆ. ಅಸ್ತ್ರೈಶ್ಚ ಶಸ್ತ್ರೈ ಸುಚಿರಂ ನೃವೀರ ವಯುಧ್ಯತಾಂ ತೌ ಬಲಿನಾಂ ಪ್ರಬರ್ಹೌ ಅಥೋ ಚಕರ್ತಾಸ್ಯ ಧನುಸ್ಸ ಪಾರ್ಥಃ ಸ ವೈಷ್ಣವಾಸ್ತ್ರಂ ಚ ತದಾಂಕುಶೇ ಕರತ್. ಬಲಿನಾಂ ಪ್ರಬರ್ಹೌ ನೃವೀರೌ, ಇಬ್ಬರು ಶ್ರೇಷ್ಠರಾದ ರಾಜರು, ಅರ್ಜುನ ಮತ್ತು ಭಗದತ್ತ, ಸಾಮಾನ್ಯರಲ್ಲ. ಅಸ್ತ್ರಶಸ್ತ್ರಗಳಿಂದ ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ. ಅನಂತರ ಸಹ ಪಾರ್ಥಃ ಅಸ್ಯ ಭಗದತ್ತಸ್ಯ ಧನುಃ ಚಕರ್ತ. ಅನಂತರ ಅರ್ಜುನ ಆ ಭಗದತ್ತನ ಧನುಸ್ಸನ್ನು ತುಂಡು ಮಾಡ್ತಾನೆ. ಆ ಸಹ ಭಗದತ್ತ ತದಾ ವೈಷ್ಣವಾಸ್ತ್ರಂ ಅಂಕುಶೇ ಅಕರೋತ್. ಆಗ ವೈಷ್ಣವಾಸ್ತ್ರವನ್ನ ಅವನು ಪ್ರಯೋಗ ಮಾಡ್ತಾನೆ ಭಗದತ್ತ ಅಂಕುಶದಲ್ಲಿ. ತಸ್ಮಿನ್ನಸ್ತ್ರೇ ತೇನ ತದಾ ಪ್ರಮುಕ್ತೆ ದದಾರ ತದ್ವಾಸುದೇವೋ ಅಮಿತೌಜಾಃ ತದಂಸ ದೇಶೇಸ್ಯ ತು ವೈಜಯಂತಿ ಬಭೂವ ಮಾಲಾ ಅಖಿಲಲೋಕಭರ್ತುಃ. ಯಾವಾಗ ಆ ವೈಷ್ಣವಾಸ್ತ್ರವನ್ನ ಪ್ರಯೋಗ ಮಾಡಿದನೋ ಆಗ ಅಮಿತೌಜಾಹ, ಅಮಿತ ಪರಾಕ್ರಮ ಉಳ್ಳವನಾದ ಆ ಪರಮಾತ್ಮ ವಾಸುದೇವ ಆ ಅಸ್ತ್ರವನ್ನ ತಾನೇ ಧರಿಸ್ತಾನೆ. ಅಂದ್ರೆ ಅರ್ಜುನನ ಮೇಲೆ ಪ್ರಯೋಗ ಮಾಡಿದ್ದು, ಕೃಷ್ಣ ಅದು ತನ್ನ ಮೇಲೆ ಬರುವಂತೆ ಎದ್ದು ನಿಂತು ತಾನೇ ಅದನ್ನ ಸ್ವೀಕಾರ ಮಾಡ್ತಾನೆ ಅಸ್ತ್ರವನ್ನು. ಅದು ವರಾಹ ರೂಪದಿಂದ ಪರಮಾತ್ಮ ಕೊಟ್ಟ ಒಂದು ಅಸ್ತ್ರ, ಅದು ತಾನೇ ಅದನ್ನ ಸ್ವೀಕಾರ ಮಾಡಿದ. ತದಸ್ತ್ರಂ ಅಖಿಲ ಲೋಕ ಭರ್ತುಹು, ಇಡೀ ಲೋಕಕ್ಕೆ ಒಡೆಯನಾದ ಆ ಪರಮಾತ್ಮನ ಕೊರಳಲ್ಲಿ ಅದು ವೈಜಯಂತಿ ಮಾಲಾ ಬಭೂವ. ಆ ವೈಷ್ಣವಾಸ್ತ್ರ ಏನಾಯ್ತು, ವೈಜಯಂತಿ ಮಾಲೆ ಆಯಿತು ಅಂತ ಹೇಳ್ತಾರೆ. ಮಾಲಾಕಾರದಲ್ಲಿ ದೇವರ ಮಾಲೆಯಾಗಿ, ದೇವರಿಗೆ ಕೊರಳಲ್ಲಿ ಮಾಲೆಯಾಗಿ ಅದು ಸೇರಿತು ಅಂತ ಒಟ್ಟು. ದೃಷ್ಟ್ವೈವ ತದ್ ಧಾರಿತಮಚ್ಯುತೇನ ಪಾರ್ಥಃ ಕಿಮರ್ಥಂ ವಿಧೃತಂ ತ್ವಯೇತಿ ಊಚೇತಮಾಹಾಶು ಜಗನ್ನಿವಾಸೋ ಮಯಾಖಿಲಂ ಧಾರ್ಯತೆ ಸರ್ವದೈವ. ಅಚ್ಯುತೇನ ಧಾರಿತಂ ತದಸ್ತ್ರಂ ದೃಷ್ಟ್ವ, ಪರಮಾತ್ಮ ಆ ಅಸ್ತ್ರವನ್ನ ಧರಿಸಿದ್ದನ್ನ ಅರ್ಜುನ ನೋಡ್ತಾನೆ. ಅರ್ಜುನ ನೋಡಿ ಕೇಳ್ತಾನೆ, ಕಿಮರ್ಥಂ ವಿಧೃತಂ, ಸ್ವಾಮಿ ನೀನ್ ಯಾಕೆ ಇದನ್ನ ಧರಿಸ್ಕೊಂಡಿ ಹಾಗೆ ಅಂತ ಕೇಳ್ತಾನೆ. ಆಗ ತಂ ಪಾರ್ಥಂ, ಆ ಅರ್ಜುನನ ಕುರಿತು ಜಗನ್ನಿವಾಸ, ಎಲ್ಲ ಕಡೆ ವಾಸ ಮಾಡತಕ್ಕ ಪರಮಾತ್ಮ ಹೇಳ್ತಾನೆ, ಮಯಾ ಅಖಿಲಂ ಜಗತ್ ಸರ್ವದಾ ಸೃಷ್ಟ್ಯಾದ್ಯವಸ್ಥಾಸು ಧಾರ್ಯತೇವ. ನಾನು ಧರಿಸದೆ ಈ ಜಗತ್ತಿನಲ್ಲಿ ಯಾರು ಧರಿಸ್ಲಿಕ್ಕಾಗ್ತದೆ? ಎಲ್ಲರೂ ಏನೇನೋ ಧರಿಸಿದ್ದಾರೆ, ಅದೆಲ್ಲವನ್ನು ಕೂಡ ಅವರ ಒಳಗಿದ್ದು ಪರಮಾತ್ಮನೇ ಧರಿಸಿದ್ದು. ಅದರಿಂದ ಮಾಲೆಯನ್ನ ನಾನು ಧರಿಸಿದ್ದು ಏನ್ ಆಶ್ಚರ್ಯ ಇದೆ ಇದರಲ್ಲಿ ಅಂತ ಕೃಷ್ಣ ಕೇಳ್ತಾನೆ. ಯಾಕೆ? ಎಲ್ಲವನ್ನು ಧರಿಸುವವ ನಾನೇ. ನಾವು ಅಂದ್ಕೊಂಡಿದ್ದೀವಿ ನಾವು ಬಟ್ಟೆಯನ್ನ ಧರಿಸಿದ್ದೀವಿ, ಆಭರಣ ಧರಿಸಿದ್ದೀವಿ, ಗಂಧಾಕ್ಷತೆ ಧರಿಸಿದ್ದೀವಿ ಹಾಗೆ ಅಂತ. ಇಲ್ಲವಂತೆ, ನಮ್ಮೊಳಗಿದ್ದು ಪರಮಾತ್ಮನೇ ಕೂತು ಎಲ್ಲವನ್ನು ಧರಿಸಿದ್ದಾನೆ. ಆ ಪದಾರ್ಥದಲ್ಲಿ ಇರೋದು ದೇವರೇ, ನಮ್ಮೊಳಗಿದ್ದು ಧರಿಸುವವನು ಕೂಡ ದೇವರೇ. ನಾವು ಮರೆತಿದ್ದೀವಿ ಅಷ್ಟೇ. ಅದೇ ತರ ಅರ್ಜುನನಿಗೆ ಅದನ್ನ ನೆನಪಿಸಿಕೊಡ್ತಾ ಇದ್ದಾನೆ. ನಮಾದೃಶೋನ್ಯೋಸ್ತಿ ಕುತಃ ಪರೋ ಮತ್ ಸೋಹಂ ಚತುರ್ಧಾ ಜಗತೋ ಹಿತಾಯ ಸ್ಥಿತೋಸ್ಮಿ ಮೋಕ್ಷ ಪ್ರಳಯ ಸ್ಥಿತೀನಾಂ ಸೃಷ್ಟೇಶ್ಚ ಕರ್ತಾ ಕ್ರಮಶಃ ಸ್ವಮೂರ್ತಿಭಿಃ ಸ ವಾಸುದೇವಾದಿ ಚತುಸ್ವರೂಪಃ ಸ್ಥಿತೋ ಅನಿರುದ್ಧೋ ಹೃದಿ ಚಾಖಿಲಸ್ಯ. ಅದನ್ನೇ ವಿವರಣೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಅನ್ಯಃ ಮಾದೃಶಃ ಮತ್ ಸದೃಶಃ ಪುಮಾನ್ ನಾಸ್ತಿ, ನನಗೆ ಸದೃಶನಾದ ಮತ್ತೊಂದು ಪುರುಷ ಜಗತ್ತಿನಲ್ಲಿ ಇಲ್ಲ. ಮತ್ತಃ ಪರಃ ಉತ್ತಮಃ ಕುತಃ, ನನಗೆ ಸರಿಸಾಟಿಯಾದವರೇ ಇಲ್ಲ, ನನಗಿಂತ ಉತ್ತಮರು ಯಾರಿದ್ದಾರೆ? ಸೋಹಂ ಸಮಾಧಿಕ ರಹಿತೋಹಂ, ಅದರಿಂದ ನನಗೆ ಸಮನೂ ಇಲ್ಲ ಅಧಿಕರೂ ಇಲ್ಲ, ನನಗಿಂತ ಉತ್ತಮರೂ ಇಲ್ಲ ಅಂತ ವ್ಯಕ್ತಿಯಾದ ನಾನು ಚತುರ್ಧಾ, ವಾಸುದೇವಾದಿ 4 ರೂಪಗಳನ್ನ ಸೃಷ್ಟಿಯ ಆದಿಕಾಲದಲ್ಲಿ ಜಗತ್ತಿನ ಹಿತಕ್ಕಾಗಿ ನಾನು ಧರಿಸಿದೆ. ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಅಂತ ಪರಮಾತ್ಮ 4 ರೂಪಗಳನ್ನು ವ್ಯೂಹ ರೂಪ ಅಂತ ಕರೀತಾರೆ. ಆ 4 ಸ್ವರೂಪದಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧಾತ್ಮಕ ಚತುಸ್ವರೂಪ ಸೋಹಂ ಅಂತ ಪರಮಾತ್ಮನೇ ನಾನು, ಅವನೇ ನಾನು.
ಸೋಹಂ ಸ್ವಮೂರ್ತಿಭಿಹಿ, ಆ ವಾಸುದೇವಾದಿ ಮೂರ್ತಿಗಳಿಂದ ಏನ್ ಕೆಲಸ? 4 ರೂಪವನ್ನು ಯಾಕೆ ತೆಗೆದುಕೊಂಡ ಹಾಗೆ ಅಂದ್ರೆ, ಮೋಕ್ಷ ಪ್ರಳಯ ಸ್ಥಿತೀನಾಂ, ಮೋಕ್ಷ ಸಂಸಾರದಿಂದ ಮೋಕ್ಷ, ವಾಸುದೇವ ರೂಪದಿಂದ ಮೋಕ್ಷವನ್ನ ಕೊಡುವವನಾಗಿದ್ದಾನೆ. ಇನ್ನು 2ನೇ ರೂಪ ಸಂಕರ್ಷಣ, ಸಂಕರ್ಷಣ ರೂಪದಿಂದ ಪರಮಾತ್ಮ ಪ್ರಳಯವನ್ನು ನಾಶವನ್ನು ಮಾಡ್ತಾನೆ. ಇನ್ನು ಪ್ರದ್ಯುಮ್ನ ರೂಪದಿಂದ ಉತ್ಪತ್ತಿಯನ್ನು ಮಾಡ್ತಾನೆ. ಇನ್ನು ಅನಿರುದ್ಧ ರೂಪದಿಂದ ಪಾಲನೆಯನ್ನು ಕೂಡ ಮಾಡ್ತಾನೆ ಹಾಗೆ ಅಂತ. ಚತುಸ್ವರೂಪೇಶ್ವಪಿ ಅನಿರುದ್ಧ ರೂಪೇ ವಿಶೇಷ ಕಾರ್ಯಂ ಚಶಬ್ದೇನ ಆಹ. ಈ 4 ರೂಪದ ಕಾರ್ಯ ಇದು. ಅದರಲ್ಲೂ ಕೂಡ ಲಾಸ್ಟ್ ಅಲ್ಲಿ ಹೇಳಿದ್ದು ಅನಿರುದ್ಧ ರೂಪ. ಅದರ ಮತ್ತೊಂದು ವಿಶೇಷ ಕಾರ್ಯವನ್ನು ಕೂಡ ಹೇಳ್ತಾರೆ. ಅನಿರುದ್ಧ ಸಂಜ್ಞಃ ಅಖಿಲಸ್ಯ ಜಗತಃ ಹೃದಿ ಹೃತ್ಕಮಲೆ ಸ್ಥಿತಶ್ಚ ಸ್ಥಿತೋಸ್ಮಿ ಇತ್ಯರ್ಥ. ಆ ಅನಿರುದ್ಧ ರೂಪದಿಂದ ನಾನು ಇಡೀ ಜಗತ್ತಿನ ಹೃದಯದಲ್ಲಿ, ಅಂದರೆ ಜಗತ್ತಿನಲ್ಲಿ ಇರತಕ್ಕ ಪದಾರ್ಥಗಳ, ಜೀವರು ಇರಬಹುದು, ಜಡ ಇರಬಹುದು, ಅವುಗಳ ಮಧ್ಯದಲ್ಲಿ ಅವರ ಹೃತ್ಕಮಲೆ, ಜೀವರ ಹೃತ್ಕಮಲದಲ್ಲಿ ನಾನು ಇರುವವನಾಗಿ ಇದ್ದೇನೆ. ಅನಿರುದ್ಧ ರೂಪದಿಂದ ನಾನು ಅಲ್ಲಿಗೆ ಇದ್ದು ಎಲ್ಲವನ್ನು ಧರಿಸುತ್ತೇನೆ ಹಾಗೆಂತ ಒಟ್ಟ ಅಭಿಪ್ರಾಯ. ಸಯೇವ ಚಕ್ರೋಡ ತನುಃಪುರಾಹಂ ಭೂಮಿ ಪ್ರಿಯಾರ್ಥಂ ನರಕಾಯ ಚಾದಾಂ ಅಸ್ತ್ರಂ ಮದೀಯಂ ವರಮಸ್ಯ ಚಾದಾಂ ಅವಧ್ಯತಾಂ ಯಾವದಸ್ತ್ರಂ ಸಸೂನೋಃ. ಅದನ್ನೇ ಹೇಳ್ತಾ ಇದ್ದಾರೆ. ಆ ವಾಸುದೇವ ರೂಪವುಳ್ಳವನಾದ ನಾನು ಹಿಂದೆ ಏನಾಗಿದೆ, ವರಾಹ ರೂಪವನ್ನ ಧರಿಸಿದೆ. ಆ ಅಸ್ತ್ರ, ಅದರ ಮಹಿಮೆ ದೇವರೇ ಹೇಳ್ತಾನೆ. ಭೂಮಿ ಪ್ರಿಯಾರ್ಥಂ, ಭೂಮಿದೇವಿಗೆ ಪ್ರಿಯ ಆಗಲಿ ಅಂತ ಹೇಳಿ ನಾನು ನರಕಾಯ ಮದೀಯಂ ಅಸ್ತ್ರಂ ಅದಾಂ, ಆ ನರಕಾಸುರನಿಗೆ, ಭೂಮಿ ಮತ್ತು ಆ ವರಾಹ ರೂಪ ಪರಮಾತ್ಮನಲ್ಲಿ ಹುಟ್ಟಿದವನೇ ನರಕಾಸುರ. ಅದರಿಂದ ಭೂಮಿಗೆ ಸಂತೋಷ ಆಗಲಿ ಅಂತ ಹೇಳಿ ನರಕಾಸುರನಿಗೆ ನಾನು ನನ್ನ ಅಸ್ತ್ರವನ್ನ ಕೊಟ್ಟಿದ್ದೆ ವರಾಹ ರೂಪದಿಂದ. ಯಾವದಸ್ತ್ರಂ ವರ್ತಿಷ್ಯತೆ ತಾವತ್ ಸ್ವಸ್ಯ ನರಕಸ್ಯ ಯಹ ಸೂನುಃ ಭಗತಃ ತಸ್ಯ ಅವಧ್ಯತಾಂ ಚಾಸ್ಯ ನರಕಸ್ಯ ವರಂ ಆದಾಂ ಇತ್ಯನ್ವಯ. ಆ ಅಸ್ತ್ರ ಎಲ್ಲಿ ಇದೆಯೋ ಅಲ್ಲಿ ಅವರಿಗೆ ಸಂಹಾರನೇ ಇರೋದಿಲ್ಲ. ಅದರಿಂದ ಯಾಕೆ ಅಮೋಘವಾದ ಅಸ್ತ್ರ ಅದು. ಅಂತಹ ಅಮೋಘವಾದ ಅಸ್ತ್ರವನ್ನ ಭಗದತ್ತ ತನ್ನ ತಂದೆಯಾದ ನರಕಾಸುರನಿಂದ ವರದ ಮೂಲಕ ತಾನು ಪಡೆದಿದ್ದ. ನರಕಾಸುರ ಅವನಿಗೆ ವರ ಕೊಟ್ಟಿದ್ದ ತನ್ನ ಮಗನಿಗೆ. ಅದರಿಂದ ಅದು ಅಮೋಘವಾದ ಅಸ್ತ್ರ ಅದು, ವೈಷ್ಣವಾಸ್ತ್ರ ಎನ್ನತಕ್ಕದ್ದು. ಮದೀಯಂ ಅಸ್ತ್ರಂ ಯಾವತ್ತಿಷ್ಟೇ ತಾವತ್ ಪರ್ಯಂತಂ ಅವಧ್ಯತಾಂ, ಅದು ಇರುವ ತನಕ ಅವರು ಅವಧ್ಯರಾಗಿ ಆಗಿರ್ತಾರೆ. ಅದರಿಂದ ಭಗದತ್ತ ಸಾಯ್ಬೇಕು ಅಂದ್ರೆ ಫಸ್ಟ್ ಅವನಿಂದ ಆ ವೈಷ್ಣವಾಸ್ತ್ರವನ್ನ ತೆಗೆದುಕೋಬೇಕು ಹಾಗೆ. ಅಸ್ತ್ರಸ್ಯ ಚಾನ್ಯೋ ನತು ಕಶ್ಚಿದಸ್ತಿ ಯೋ ವಧ್ಯಯೇತಸ್ಯ ಕುತಶ್ಚ ಮತ್ತಃ ಇತಿ ಸ್ಮತೇನೈವ ಮಯಾ ಧೃತಂ ತದಸ್ತ್ರಂ ತದೇನಂ ಜಹಿ ಚಾಸ್ತ್ರಹೀನಂ. ಈ ವೈಷ್ಣವಾಸ್ತ್ರಕ್ಕೆ ಪ್ರತಿ ಅಸ್ತ್ರ ಇಲ್ಲ ನೋಡಿ. ಮೊದಲೇ ಪರಮಾತ್ಮ ಹೇಳಿದ್ದು, ನನ್ನ ಅಸ್ತ್ರಕ್ಕೆ ಸಮ ಇಲ್ಲ, ಉತ್ತಮ ಇಲ್ಲ ಅಂತ ಆದ ಮೇಲೆ ಇನ್ನು ನನಗೂ ಉತ್ತಮರು ಇಲ್ಲ, ಸಮ ಇಲ್ಲ ಅಂತ ಇನ್ನೇನ್ ಹೇಳೋದು. ಅದರಿಂದ ಆ ಅಸ್ತ್ರ ಅಮೋಘವಾದದ್ದು. ಅದು ಇರುವ ತನಕ ಅವಧ್ಯನಾಗಿ ಇರ್ತಾನೆ ಭಗದತ್ತ. ಈಗ ಅವನು ಅದನ್ನ ಬಿಟ್ಟಿದ್ದಾನೆ. ಅದನ್ನ ಯಾರು ಧರಿಸ್ಲಿಕ್ಕಾಗ್ತದೆ? ಬೇರೆ ಯಾರು ಧರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಪರಮಾತ್ಮನೇ ಆ ಅಸ್ತ್ರ ರೂಪದಿಂದ ಬರೋದು. ಪರಮಾತ್ಮನಿಗೆ ಸಮನಾದವರು ಯಾರಿದ್ದಾರೆ? ಯಾರು ಇಲ್ಲ. ಅದರಿಂದ ಯಾರಿಂದಲೂ ಕೂಡ ಧರಿಸ್ಲಿಕ್ಕೆ ಆಗೋದಿಲ್ಲ ಅದು. ಅದರಿಂದ ನಾನೇ ಧರಿಸಿದೆ ಹಾಗೆಂತ ಅರ್ಜುನನ ಪ್ರಶ್ನೆಗೆ ಪರಮಾತ್ಮ ಉತ್ತರ ಕೊಟ್ಟು, ಈಗ ಅವನು ಅಸ್ತ್ರಹೀನನಾಗಿದ್ದಾನೆ, ಈಗ ನೀನು ಅವನನ್ನ ಸಂಹಾರ ಮಾಡು ಹಾಗೆ ಅಂತ ಇಷ್ಟೆಲ್ಲ ವಿಚಾರವನ್ನ, ಏತದ್ ತಸ್ಮಾದ್ ಅಸ್ತ್ರಹೀನಂ ಏನಂ ಭಗದತ್ತಂ ಜಹಿ, ಆ ಭಗದತ್ತನನ್ನ ಸಂಹಾರ ಮಾಡು ಅಂತ ಪರಮಾತ್ಮ ಆದೇಶವನ್ನು ಮಾಡ್ತಾನೆ. ಇತ್ಯುಕ್ತಮಾಕರ್ಣ್ಯ ಸಕೇಶವೇನ ಸಮ್ಮಂತ್ರ್ಯ ಬಾಣಂ ಹೃದಯೇ ಮುಮೋಚ ಪ್ರಾಗ್ಜ್ಯೋತಿಷಸ್ಯ ಪರಮುತ್ತಮಂ ಶರಂ ಗಜೇಂದ್ರ ಕುಂಭಸ್ಥಲ ಆಶ್ವಮಜ್ಜಯತ್. ಸಹ ಪಾರ್ಥಃ ಕೇಶವೇನ, ಪರಮಾತ್ಮನಿಂದ ಈ ರೀತಿಯಾಗಿ ಅರ್ಜುನ ಹೇಳಿದ್ದನ್ನೆಲ್ಲ ಕೇಳಿ, ಬಾಣಂ ಸಮ್ಮಂತ್ರ್ಯ, ಒಂದು ಬಾಣವನ್ನ ಅಭಿಮಂತ್ರಿಸಿ, ಪ್ರಾಗ್ಜ್ಯೋತಿಷಸ್ಯ ಹೃದಯೇ ಮುಮೋಚ, ಆ ಭಗದತ್ತನ ಹೃದಯವನ್ನು ಗುರಿಯಾಗಿ ಇಟ್ಟು ಬಾಣವನ್ನ ಪ್ರಯೋಗ ಮಾಡ್ತಾನೆ. ಮತ್ತೊಂದು ಅಸ್ತ್ರವನ್ನು ಕೂಡ ತೆಗೆದು
ಗಜೇಂದ್ರ ಕುಂಭಸ್ಥಲೆ, ಆ ಸುಪ್ರತೀಕ ಎನ್ನುವ ಆನೆ, ಅದರ ಮೇಲೂ ಕೂಡ ಅದರ ತಲೆಯ ಭಾಗ ಕುಂಭಸ್ಥಲ, ಅಲ್ಲೂ ಕೂಡ ಪ್ರಯೋಗವನ್ನು ಮಾಡ್ತಾನೆ. ಶರಹ ಕುಂಭಸ್ಥಲೆ ಮಗ್ನಃ ಇತ್ಯರ್ಥ. ಆ ಬಾಣ ಹೋಗಿ ಕುಂಭಸ್ಥಳದಲ್ಲಿ ಸೇರಿಕೊಂಡಿತ್ತು ಹಾಗೆ ಅಂತ. ಅದರಿಂದ ಇಬ್ರು ಕೂಡ ಬಿದ್ದೋಗ್ತಾರೆ. ಭಗದತ್ತ, ಸುಪ್ರತೀಕ ಆನೆ ಇಬ್ರು ಕೂಡ ಮೃತರಾಗ್ತಾರೆ ಅಂತ ಒಟ್ಟು ವಿಚಾರ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ ನಮಃ.